ಗುರುದೇವ್, ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಗಬಹುದಾದಂತಹ ಈ ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಏನೇನು ಬರುತ್ತೆ, ಯಾವ ಯಾವ ರೀತಿಯಾದಂತಹ ಬದಲಾವಣೆಗಳು ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯೋದಿಕ್ಕಿದೆ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಸಿಂಹ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಅಧಿಕಾರ, ಗೌರವ, ಕೀರ್ತಿ ಎಲ್ಲವೂ ಕೂಡ ನಿಮ್ಮ ಬಳಿಯಲ್ಲೇ ಇರುತ್ತೆ. ಇದು ಕೇವಲ ಒಂದು ಕಲ್ಪನೆ ಅಲ್ಲ, ಆದರೆ ಸಿಂಹ ರಾಶಿಯವರ ಗುಣ ಲಕ್ಷಣಗಳಲ್ಲಿ ಇದು ಕೂಡ ಒಂದು. ಯಾಕಂದ್ರೆ ಕಾಡಿನ ರಾಜ ಯಾರು ಅಂದ್ರೆ ನಮ್ಮ ಬಾಯಲ್ಲಿ ಬರುವಂತಹ ಉತ್ತರವೇ ಸಿಂಹ. ಈ ಸಿಂಹನಿಗೆ ವಿಶೇಷವಾಗಿ ನಾಯಕತ್ವದ ಗುಣಗಳು ಬಹುತೇಕವಾಗಿ ಇರುವಂತದ್ದು. ಒಂದು ಚರ್ಚೆ ಇದೆ, ನಾಯಕರನ್ನ ಹುಟ್ಟು ಹಾಕಲಾಗುತ್ತಾ ಅಥವಾ ಹುಟ್ಟುತ್ತಾನೆ ನಾಯಕರಾಗ್ತಾರ ಅಂತ. ಈ ಸಿಂಹ ರಾಶಿಯವರು ಯಾರೇ ಇದ್ರೂನು ಅವರ ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳು ಸಿಂಹ ರಾಶಿಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತದ್ದು. ಅಂದ್ರೆ ಒಂದು ನ್ಯಾಯಾಧೀಶನ ತರ. ಯಾರಾದ್ರೂ ಸಿಂಹರಾಶಿಯವರು ನ್ಯಾಯಾಧೀಶರಾಗಿತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಒಂದು ತೀರ್ಪನ್ನ ಕೊಡೋದಿಲ್ಲ. ಪೂರ್ವಪರ ಚರ್ಚೆಯನ್ನ ಮಾಡಿ ಯಾರಿಗೆ ನ್ಯಾಯ ಸಂದಬೇಕು ಅಂತ ನೋಡಿ ಅಂತವರಿಗೆ ನ್ಯಾಯವನ್ನ ಕೊಡಿಸುವಂತ. ಸಿಂಹ ರಾಶಿಯವರಿಗೆ ನಾಯಕತ್ವದ ಗುಣಗಳ ಜೊತೆಗೆ ಅವರನ್ನ ನೋಡ್ತಾ ಇದ್ರೆ ನೋಡಲೇಬೇಕು, ನೋಡ್ತಾನೆ ಇರಬೇಕು ಅನ್ನೋ ಮನಸ್ಥಿತಿ ಕೂಡ ಉಳಿದ ರಾಶಿಯವರಲ್ಲಿ ನಿರ್ಮಾಣ ಕೂಡ ಆಗ್ಬೋದು. ಯಾಕಂದ್ರೆ ಅಂತಹ ತೇಜಸ್ಸು ಖಂಡಿತವಾಗ್ಲೂ ಕೂಡ ಅವರ ಮುಖದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಸಿಂಹ ರಾಶಿಯವರು ಬಹಳ ಕಷ್ಟಗಳನ್ನ, ನಷ್ಟಗಳನ್ನ ಎಲ್ಲವನ್ನ ನೋಡಿ ಇನ್ಮೇಲಾದ್ರೂ ಚೆನ್ನಾಗಿರ್ಬೇಕು, ಯಾಕಂದ್ರೆ ಬಹಳ ಕಷ್ಟಪಟ್ಟಿದ್ದಾಯ್ತು, ಇನ್ಮೇಲಾದ್ರೂ ಚೆನ್ನಾಗಿರ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಬಹಳಷ್ಟು ಸರಿ ಯೋಚನೆಯನ್ನ ಮಾಡ್ತಾ ಇರ್ತೀರಿ. ಮುಂದಕ್ಕೆ ಹೋಗಕ್ಕಾಗದೆ ಬಹಳ ಒದ್ದಾಟವನ್ನ ಕೂಡ ನಡೆಸ್ತಾ ಇರ್ತೀರಿ. ಆದ್ರೆ ಮುಖ್ಯವಾಗಿ ನೀವು ನೋಡ್ಬೇಕಾಗಿರೋದು ಸಿಂಹ ರಾಶಿಯವರು ಅಭಿವೃದ್ಧಿ ಆಗೋದಿಕ್ಕೆ ಯಾವ ಯಾವ ದಾರಿಗಳನ್ನ, ಯಾವ ಯಾವ ಮಾರ್ಗವನ್ನ ಅನುಸರಿಸ್ಬೇಕು ಅಂತ ಹೇಳಿ. ನೀವು ಕೆಲಸಕ್ಕೆ ಹೋಗ್ತೇನೆ ಮಾಡ್ತೇನೆ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಅಂಥ ಯಶಸ್ಸು ಸಿಗೋದಿಲ್ಲ. ಸಿಂಹ ರಾಶಿಯವರು ಇರುವಂತದ್ದೇ ಬಿಸ್ನೆಸ್ ಮಾಡುವಂತದಕ್ಕೆ, ಒಂದು ಸಂಸ್ಥೆಯನ್ನ ನಡೆಸಲಿಕ್ಕೆ, ಅಥವಾ ರಾಜಕೀಯವಾಗಿ ಬೆಳೆಯೋದಕ್ಕೆ, ರಾಜಕೀಯವಾಗಿ ಮುನ್ನುಗ್ಗಿ ಹೆಸರನ್ನ ಪಡ್ಕೊಳ್ಳೋದಕ್ಕೆ. ಇದರ ಜೊತೆಯಲ್ಲಿ ಒಂದು 4 ಜನರಿಗೆ ನನ್ನಿಂದ ಸಹಾಯ ಆಗ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಸಿಂಹ ರಾಶಿಯವರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಒಬ್ಬರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಲ್ಲ, ಹಲವಾರು ಜನರ ಬಗ್ಗೆ ಯೋಚನೆ ಮಾಡಿ ನನ್ನ ಜನ ಅಂತ ಹೇಳಿ ಅವ್ರಿಗೂ ಕೂಡ ಅಭಿವೃದ್ಧಿ ಆಗ್ಬೇಕು, ಅವರು ಕೂಡ ಮುಂದೆ ಬರ್ಬೇಕು ಅಂತ ಹೇಳಿ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ಈ ಒಂದು ಸಿಂಹ ರಾಶಿಯವರಿಗೆ ಹೆಚ್ಚಾಗಿರುವಂತದ್ದು. ಸಿಂಹ ರಾಶಿಯವರು ತುಂಬಾ ವಿಶಾಲ ಹೃದಯಗಳಾಗಿರ್ತಾರೆ. ಅವರ ಹೃದಯದಲ್ಲಿ ಬಹಳಷ್ಟು ಜಾಗ ಇರುತ್ತೆ. ಯಾರಿಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಜಾಗವನ್ನ ಕೊಡ್ತಾರೆ. ಅವನ್ ತಪ್ಪು ಮಾಡಿರ್ಲಿ, ಅವನು ಒಳ್ಳೆಯವನಿರ್ಲಿ, ಕೆಟ್ಟವನಿರ್ಲಿ, ಎಲ್ಲರಿಗೂ ಕೂಡ ಜಾಗವನ್ನ ಕೊಡ್ಕೊಳ್ತಾರೆ. ಖಂಡಿತವಾಗ್ಲೂ ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಯಾಕಂದ್ರೆ ತಪ್ಪು ಮಾಡೋದು ಸಹಜ ಇದೆ, ಅದನ್ನ ತಿದ್ದಿ ನಡೆಯೋನು ಮನಜ ಆಗ್ತಾನೆ ಅನ್ನೋ ತರ ಇವರು ಒಂದು ಅವಕಾಶವನ್ನ ಖಂಡಿತವಾಗ್ಲೂ ಕೂಡ ಯಾರೇ ತಪ್ಪು ಮಾಡಿದ್ರು ಅವರು ಕೊಡುವಂತಹ ಮನಸ್ಥಿತಿಯವರಾಗಿರ್ತಾರೆ. ಇವರ ವಿಶಾಲ ಹೃದಯದಿಂದಾಗಿ ಇವರನ್ನ ಜನ ಇಷ್ಟಪಡ್ತಾ ಇರ್ತಾರೆ. ಆದ್ರೆ ರಾಜನ ಸ್ವಭಾವ ಆಗಿರ್ಬೋದು, ಸಿಂಹದ ಒಂದು ಲಕ್ಷಣಗಳಾಗಿರ್ಬೋದು ಎಲ್ಲ ಇದ್ರೂನು ಸಿಂಹ ರಾಶಿಯವರಿಗೆ ಅವ್ರು ಎಷ್ಟೇ ಸಹಾಯ ಮಾಡಿದ್ರು ಆ ಸಹಾಯವನ್ನ ಗುರುತಿಟ್ಟುಕೊಳ್ಳದೆ ಸಿಂಹ ರಾಶಿಯವರಿಗೆ ಕೇಡು ಬಗೆಯುವಂತಹ ಜನರೇ ಸುತ್ತಮುತ್ತ ಇರುವಂತಹದ್ದು. ನಿಮ್ಮ ಸುತ್ತಮುತ್ತ ಯಾರು ನಿಮಗೆ ಒಳ್ಳೇದು ಬಯಸ್ತಾರೆ, ಯಾರು ನಿಮಗೆ ಕೆಟ್ಟದನ್ನ ಬಯಸ್ತಾರೆ ಅಂತ ಹೇಳಿ ನಿಮಗೆ ಗುರುತೇ ಸಿಗೋದಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ನಿಮಗೆ ಚೂರಿ ಇಟ್ಕೊಂಡೇ ಕಾಯ್ತಾ ಇರ್ತಾರೆ ಬೆನ್ನ ಹಿಂದೆ, ಯಾವಾಗ ಚುಚ್ಚೋದು ಅಂತ. ಸಿಂಹ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆ ಹೆಜ್ಜೆ ಇಡಬೇಕು. ಅವ್ರೇನಾದ್ರೂ ಒಂದ್ ಸ್ವಲ್ಪ ಮೈ ಮರೆತರೂ ಕೂಡ ಅವರನ್ನ ಮುಗಿಸಿ ಬಿಡ್ಲಿಕ್ಕೆ ಜನರು ಕಾಯ್ತಾ ಇರ್ತಾರೆ. ಹಾಗಾಗಿ ಸಿಂಹ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಈ ಒಂದು ಆಗಸ್ಟ್ ಮಾಸದಲ್ಲಿ ಶನಿ ಅಷ್ಟಮದಲ್ಲಿರ್ತಾನೆ. ಅಷ್ಟಮದಲ್ಲಿರುವಂತಹ ಶನಿಯಿಂದಾಗಿ ಒಂದಷ್ಟು ಸಮಸ್ಯೆಗಳು, ಕೆಲಸದಲ್ಲಿ ಲೇಟ್ ಆಗುವಂತದ್ದು, ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂತಹ ಸಂಭವಗಳು ಎಲ್ಲವೂ ಕೂಡ ಈ ಒಂದು ಆಗಸ್ಟ್ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಇರ್ತೀರಾ. ಒಬ್ಬ ರಾಜನಿಗೆ ತನ್ನ ಕಿರೀಟದ ಭಾರ ಏನು ಅಂತ ಹೇಳಿ ಗೊತ್ತಿರುತ್ತೆ. ಸಿಂಹ ರಾಶಿಯವರು ತಮ್ಮ ಒಂದು
ಗುಣಲಕ್ಷಣಗಳ ಜೊತೆ ಅವರದ್ದೇ ಆದಂತಹ ಒಂದಷ್ಟು ಬ್ಯಾಗೇಜ್ ಗಳನ್ನ ಹೊತ್ಕೊಂಡ್ ಬಂದಿರ್ತಾರೆ. ಅಂದ್ರೆ ನಾನು ಇದೇ ತರ ಇರಬೇಕು, ಇದೇ ತರ ಮಾಡ್ಬೇಕು ಅಂತ ಹೇಳಿ ನಾನೇ ಶ್ರೇಷ್ಠ, ನಾನೇ ಎಲ್ಲದಕ್ಕಿಂತ ಎತ್ತರದಲ್ಲಿರುವನು, ಮಿಕ್ಕಿರೋರೆಲ್ಲ ಕನಿಷ್ಠರು, ಅವ್ರಿಗೆಲ್ಲ ಏನು ಗೊತ್ತಿಲ್ಲ. ಸಿಂಹ ರಾಶಿಯವರು ಯಾರಾದ್ರೂ ಈ ತಪ್ಪುಗಳನ್ನ ಮಾಡ್ತಾ ಇದ್ರೆ ಎಚ್ಚರಿಕೆಯಿಂದ ಅದನ್ನ ಬದಲಾಯಿಸಿಕೊಳ್ಳುವಂತಹ ಅವಶ್ಯಕತೆ ತುಂಬಾ ಇರುವಂತದ್ದು. ಯಾವ ತರ ಅಂದ್ರೆ ನನ್ನಿಂದನೇ ಎಲ್ಲ ಆಗ್ಬೇಕು, ನನ್ನ ವಿರುದ್ಧವಾಗಿ ಯಾರು ಮಾತಾಡಬಾರ್ದು. ಯಾರಾದ್ರೂ ಮಾತಾಡಿದ್ರೆ ಈ ಸಿಂಹ ಯಾವ ರೀತಿ ಗರ್ಜನೆ ಮಾಡುತ್ತಲ್ಲ ಅದೇ ರೀತಿ ಗರ್ಜಿಸಿ ಅವರ ಮೇಲೆ ಬಿದ್ದು ಅವರನ್ನ ಮಾತು ಕಟ್ಟಾಕಿ ಅವ್ರೇನು ಮಾತಾಡದ್ರಂಗ್ ಮಾಡಿ ಅವರನ್ನ ಯಾವುದೇ ಒಂದು ವಿಚಾರಕ್ಕೂ ಸೇರಿಸ್ಕೊಳ್ದಂಗ್ ಮಾಡಿ ಎಲ್ಲದರಲ್ಲೂ ಕೂಡ ನಾನೇ ಶ್ರೇಷ್ಠ ಅಂತ ಏನಾದ್ರು ಸಿಂಹರಾಶಿ ಅವರು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಮುಳುವಾಗಿ ಬಹಳ ಕಾಡ್ತಕ್ಕಂತಹ ಸಂಭವ ಇದೆ. ಟೀಕೆಗಳನ್ನ ಸರಿಯಾದ ರೀತಿಯಲ್ಲಿ ಎದುರಿಸಿದಾಗ ಮಾತ್ರ ಸಿಂಹರಾಶಿಯವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇನ್ನು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಅತ್ಯಂತ ಶುಭದಾಯಕ ಫಲಗಳಿರುವಂತದ್ದು. ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಯಾರಾದ್ರೂ ದುಡ್ಡು ಹಾಕ್ತಾ ಇದ್ರೆ ಆ ಒಂದು ಷೇರು ಮಾರ್ಕೆಟ್ ಅಲ್ಲಿ ಈ ಷೇರ್ ಮಾರ್ಕೆಟೇ ಸ್ವಲ್ಪ ಬೀಳುವಂತಹ ಸಂಭವ ಆಗಸ್ಟ್ ಮಾಸದಲ್ಲಿದೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ವ್ಯವಹಾರಗಳನ್ನ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ನಷ್ಟವನ್ನ ಕೂಡ ಬರುವಂತಹ ಸಂಭವ ಇರೋದ್ರಿಂದ ಈ ಒಂದು ಮಾಸದಲ್ಲಿ ಒಂದಷ್ಟು ಟ್ರೇಡಿಂಗ್ ಮಾಡ್ತಕ್ಕಂಥದ್ದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಂತವ್ರು ಸ್ವಲ್ಪ ಅಷ್ಟಮ ಶನಿಯ ಪ್ರಭಾವ ಇರೋದ್ರಿಂದ ಈ ವರ್ಷ ಪೂರ್ತಿ ನಿಮ್ಗೆ ಒಂದಷ್ಟು ಮಿಶ್ರ ಫಲಗಳನ್ನು ನಿಮ್ಮ ಕೆಲಸದಲ್ಲಿ ಇರುತ್ತೆ. ಬಿಸ್ನೆಸ್ ಮಾಡ್ತಾ ಇರುವಂತವ್ರು ಸ್ವಲ್ಪ ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರಗಳು, ಶನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಇದರಿಂದ ನಿಮ್ಮ ಬರಬಹುದಾದಂತಹ ಕಷ್ಟಗಳು ನಿವಾರಣೆ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮೈಕೈ ಉರಿಯುವಂಥದ್ದು, ವಿಶೇಷವಾಗಿ ಉರಿಯುವಂತಹ ಒಂದು ಸಂಭವಗಳಿರ್ತಕ್ಕಂಥದ್ದು, ಹಾಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಸಿಂಹರಾಶಿಯವರಿಗೆ ಹೆಚ್ಚಾಗಿರತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೇನೆ. ಇದರ ಜೊತೆಯಲ್ಲಿ ಒಂದಷ್ಟು ಗಂಡ ಹೆಂಡತಿ ಜೀವನದಲ್ಲಿ ಸ್ವಲ್ಪ ಅಭಿವೃದ್ಧಿ, ಸ್ವಲ್ಪ ಖುಷಿಯ ಸಮಯ ಕಳೆಯುವಂತಹ ಸಂಭವ ಇತ್ತು ಅಂದ್ರೆ ಮೂರನೇ ವ್ಯಕ್ತಿಗಳಿಂದ ಅವರ ಬೇರೆಯವರ ಮಾತು ಕೇಳಿ ಇನ್ನೊಬ್ಬರ ಮಾತು ಕೇಳಿ ಒಂದಷ್ಟು ಜಗಳ ಕಲಹಗಳಂತಕ್ಕಂಥದ್ದು ಕೂಡ ಮೂಡುವಂತಹ ಸಾಧ್ಯತೆ ಈ ಮಾಸದಲ್ಲಿದೆ. ಪ್ರೇಮಿಗಳಿಗೆ ಸ್ವಲ್ಪ ಪ್ರೇಮವನ್ನ ಹೇಳ್ಕೊಳ್ಳೋದಕ್ಕೆ ಶುಭದಾಯಕ ಮಾಸ ಆದ್ರೂ ಕೂಡ ಆ ಕಡೆಯಿಂದ ಒಪ್ಪಿಗೆ ಬರದೆ ಸ್ವಲ್ಪ ನಿಧಾನ ಆಗ್ಬೋದು, ಅಥವಾ ಸ್ವಲ್ಪ ಮಿಶ್ರ ಫಲಗಳನ್ನ ಕೂಡ ಈ ಮಾಸದಲ್ಲಿ ಪ್ರೇಮಿಗಳು ನೋಡ್ಕೋಬಹುದು. ಹಾಗೆ ರೈತರ ಬಗ್ಗೆ ಹೇಳ್ಬೇಕಂದ್ರೆ ರೈತರಿಗೆ ಈ ಮಾಸದಲ್ಲಿ ಶುಭವಾಗುತ್ತೆ. ಅದರಲ್ಲಿ ಹೂ ಬೆಳೆಗಾರರು ಯಾರಾಯ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಅತ್ಯಂತ ಶುಭ ನಿಮ್ಮದಾಗುತ್ತೆ ಈ ಒಂದು ಮಾಸದಲ್ಲಿ. ಇದರ ಜೊತೆಯಲ್ಲಿ ಸ್ವಲ್ಪ ಒಂದು ಫಾರ್ಮಸಿ ಅಥವಾ ಮೆಡಿಕಲ್ ಯಾರಾದ್ರೂ ಇಟ್ಟು ಈ ಫೀಲ್ಡ್ ಅಲ್ಲಿ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ನಿಮಗಾಗತ್ತೆ, ಈ ಒಂದು ಮಾಸದಲ್ಲಿ ಶುಭವಾಗುತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ ಒಂದಷ್ಟು ವ್ಯವಹಾರಗಳು ಕೂಡಿ ಬರುವಂತಹ ಸಂಭವಗಳು ಈ ಮಾಸದಲ್ಲಿದೆ. ಹಾಗಾಗಿ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಮಾಡಬೇಕಾದ್ರೆ ಸೂರ್ಯನ ಬೆಂಬಲ ನಿಮ್ಗೆ ಇರಲೇಬೇಕು. ಆದಿತ್ಯ ಹೃದಯ ಸ್ತೋತ್ರವನ್ನ ಪ್ರತಿನಿತ್ಯ ಓದ್ಕೊಳ್ಳಿ. ಎಷ್ಟೇ ಕಷ್ಟಪಟ್ಟರು ಸಿಂಹರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವ ದಾರಿಯಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿ ನಮ್ಮ ಜಾತಕದಲ್ಲಿ ಇರುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ, ನಮ್ಗೆ ಯಾವ ಕೆಲಸ ಆಗ್ಬರುತ್ತೆ ಅಂತ ಹೇಳಿ ಅವರು ನೋಡಿ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಅವರು ಸಕ್ಸಸ್ ಆಗ್ತಾರೆ. ಸಿಂಹರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅವ್ರದ್ದು ನೆರವೇರ್ಲಿ, ಎಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.